ವೇದಿಕೆ ಮೇಲೆ ಗ್ರಾಮದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಧರ್ಮಪ್ಪನವ್ರು ಇದ್ದಾರೆ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಮ್ಮನವ್ರು ಇದ್ದಾರೆ, ಮಂಚಪ್ಪನವ್ರು ಇದ್ದಾರೆ ಹಿರಿಯರು, ಗುರುಮೂರ್ತಿಯವರು ಇದ್ದಾರೆ ಹಿರಿಯರು, ಅದೇ ರೀತಿ ಜಾನ್ಕಪ್ಪನವರು, ಹನುಮಂತಪ್ಪನವರು, ನಮ್ಮ ಸತೀಶಣ್ಣ ಅವರಿದ್ದಾರೆ, ಮುತ್ತುಗೌಡರವರು ಇದ್ದಾರೆ, ಅಂಗನವಾಡಿಯ ಶಿಕ್ಷಕರ ಮಲ್ಲಮ್ಮನವರು ಇದ್ದಾರೆ, ನಾಗರಾಜು ದೇವರಾಜ್ ಅವರು ಇದ್ದಾರೆ, ಶಿವಮೂರ್ತಿ ಅವರು, ಎಲ್ಲ ಹಿರಿಯರು, ಎಲ್ಲ ಸುತ್ತಮುತ್ತಲೆಲ್ಲ ಗ್ರಾಮಸ್ಥರು ಕೂಡ ಇವತ್ತು ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ತಾಯಂದಿರು ಬಹಳ ಸಂಭ್ರಮದಿಂದ ಆರತಿಯನ್ನ ಬೆಳಗಿ ಪಟಾಕಿ ಸಿಡಿಸಿ ನಿಮ್ಮ ಶಾಸಕರಿಗೆ ತಮ್ಮ ಪ್ರೀತಿ ವಿಶ್ವಾಸನ ತಾವೆಲ್ಲರೂ ಕೂಡ ತೋರಿಸಿದ್ದೀರಿ, ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ. ಬಹಳ ಸಂತೋಷದಿಂದ ನಾನಿವತ್ತು ಈ ಅಂಗನವಾಡಿ ಕೇಂದ್ರದ ಉದ್ಘಾಟನೆನ ನಾನು ಮಾಡಿದ್ದೇನೆ. ನಮ್ಮ ಮುಖಂಡರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ಮಾತನಾಡ್ತಾ ಹಿಂದೆ ಏನೇನು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ, ದೇವಸ್ಥಾನಗಳಿಗೆ ಎಷ್ಟು ಅನುದಾನ ಬಂದಿದೆ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಹೇಳಿದ್ದಾರೆ. ಪಟಾಕಿ 4 ಜಾಸ್ತಿ ಸಿಡಿಸಿದಾಗ ಅನುಮಾನ ಆಯ್ತು, ಮುಂದೆ ಏನೇನು ಕೆಲಸ ಆಗ್ಬೇಕು ಅಂತ ಪಟ್ಟಿನೂ ರೆಡಿ ಇದೆ ಅಂತೇಳಿ ಅನುಮಾನನೂ ಬಂತು ನನಗೆ. ಸಹಜ, ಯಾಕೆ ಅಂತ ಹೇಳಿದ್ರೆ ಒಬ್ರು ಶಾಸಕರು ಅಂತ ಹೇಳಿದ್ಮೇಲೆ ನಮ್ಮ ಗ್ರಾಮಕ್ಕೆ ಬಂದಾಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕು ಅಪೇಕ್ಷೆ ಇರ್ತಕ್ಕಂಥದ್ದು ಸಹಜ. ನಾನು ಗುರುಮೂರ್ತಣ್ಣ ವಸಂತಗೌಡ ಎಲ್ಲ ಕಾರಲ್ಲಿ ಬರ್ತಾ ಮಾತನಾಡ್ತಾ ಇದ್ವಿ. ಹಿಂದೆ ದೇವಿಕೊಪ್ಪ ಸಹಸ್ರಳ್ಳಿ ರಸ್ತೆಗೆ ಪಿಡಬ್ಲ್ಯೂಡಿ ರಸ್ತೆ ಆಗ್ಬೇಕು ಅಂತ ಹೇಳಿದಾಗ 4 ಕೋಟಿ ರೂಪಾಯಿ ಅನುದಾನ ಕೊಟ್ರು ಹಿಂದೆ, ರಸ್ತೆ ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ಇವತ್ತು ನಮ್ಮ ಹರಗೆ ಗ್ರಾಮ ಪಂಚಾಯತಿ ಇದರಲ್ಲೇನೆ ಕಳೆದ ಬಾರಿ ಸುಮಾರು 7 ಕೋಟಿ 9 ಲಕ್ಷ ರೂಪಾಯಿ ಅಷ್ಟು 7 ಕೋಟಿ 9 ಲಕ್ಷ ರೂಪಾಯಿ ಹಣಕಾಸು ಕೊಟ್ಟು ಇವತ್ತು ಶಾಲೆಗಳಿರ್ಬೋದು, ರಸ್ತೆಗಳಿರ್ಬೋದು, ನೀರಾವರಿಗಿರ್ಬೋದು, ಈ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಕೋಡಿಹಳ್ಳಿ ಸುಮಾರು 6 ಕೋಟಿ 20 ಲಕ್ಷ ರೂಪಾಯಿ ನಾವು ಖರ್ಚಾಗಿದೆ ಮುತ್ತುಗೌಡ್ರೆ. ಅದೇ ರೀತಿ ಹುಣಸೆಕಟ್ಟೆ ಬಹುತೇಕ 2.5 ಕೋಟಿ ಅಷ್ಟು ಅನುದಾನ ಇಲ್ಲಿ ಬಂದಿರತಕ್ಕಂಥದ್ದು. ಗುಡ್ಡದೋಸವಳ್ಳಿಗೆ ಸುಮಾರು 4 ಕೋಟಿ 75 ಲಕ್ಷ ರೂಪಾಯಿ ಅಷ್ಟು ಬಂದಿದೆ. ಸಹಸ್ರಹಳ್ಳಿಗೂ ಕೂಡ ಸುಮಾರು 2.5 ಕೋಟಿ ಅಷ್ಟು ಈ 4 ಕೋಟಿ ರಸ್ತೆದು ಬಿಟ್ಟು ಅನುದಾನ ಬಂದಿದೆ. ಯಾಕೆ ಇವತ್ತು ಇದನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ, ಶಾಸಕರಿದ್ದಾಗ ಒಂದು ರೀತಿ ವಿಜಯನಗರ ಸಾಮ್ರಾಜ್ಯ ಇದ್ದಂಗೆ ಇತ್ತು. ಮಂಚಣ್ಣ ಏನು ಅನುದಾನಕ್ಕೆ ಯಾವುದು ಕೊರತೆನೇ ಇರಲಿಲ್ಲ, ಮತ್ತೊಂದಿರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ. ನಾನು ಶಾಸಕನಾಗಿ ಪ್ರತಿ ವರ್ಷ ಶಾಸಕರ ಅಭಿವೃದ್ಧಿ ನಿಧಿ ಏನು 2 ಕೋಟಿ ರೂಪಾಯಿ ಬರ್ತದೆ, ಅದನ್ನು ಕೂಡ ನಾವು ಸರಿಯಾಗಿ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಹನುಮಂತಣ್ಣ ಜಾನಕಪ್ಪನವ್ರೆ. ಅಂದ್ರೆ ಪರಿಸ್ಥಿತಿ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಇವತ್ತು. ಇದರ ನಡುವೆನೂ ಸಹ ನಾವು ಶಾಸಕರಾಗಿ ಇವತ್ತು ತಾಲೂಕಿನಂತ ಓಡಾಡಿಕೊಂಡು ಏನು ನಮ್ಮ ಇತಿಮಿತಿ ಒಳಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ, ಮಾಡ್ಬೇಕಾಯ್ತು ಅದು ಮಾಡ್ತಾ ಇದ್ದಾವೆ. ಅದ್ರ ಒಂದು, ನಾನು ಕಳೆದ ವಾರ ಗುಲ್ಬರ್ಗ ಜಿಲ್ಲೆನಲ್ಲಿ ಇದ್ದೆ. ಸುಮಾರು 50 ವರ್ಷಗಳಿಂದ ಅಧಿಕಾರವನ್ನು ಅನುಭವಿಸ್ತಾ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಿಲ್ಲೆ, ಧರಮ್ ಸಿಂಗ್ ಹಿಂದೆ ಮುಖ್ಯಮಂತ್ರಿ ಇದ್ರು ಅವ್ರ ಜಿಲ್ಲೆ, ಘಟಾನುಗಳಿಗಿರ್ತಕ್ಕಂಥ ಜಿಲ್ಲೆ. ನಾನು ಖರ್ಗೆ ಅವರ ವಿಧಾನಸಭಾ ಕ್ಷೇತ್ರ ನಮ್ಮ ಪಕ್ಷದ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋಗಿದ್ದೆ. ನಾನಿವತ್ತು 4 ಕೋಟಿ ರೂಪಾಯಿ ರಸ್ತೆ ಇವತ್ತು ಆಗಿದೆ, ಒಳ್ಳೆ ರಸ್ತೆಗಳನ್ನ ಓಡಾಡ್ತಾ ಇದ್ದಾವೆ. ಇಡೀ ಆ ಚಿತ್ತಾಪುರ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಧಾನಸಭಾ ಕ್ಷೇತ್ರ ಏನಿದೆ, ಇಡೀ ತಾಲೂಕಲ್ಲಿ ನಮ್ಗೆ ಹಳ್ಳಿ ಕಡೆ ಓಡಾಡಿದ್ರೆ ಒಂದು ರಸ್ತೆ ರೀತಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸುತ್ತಮುತ್ತ ಬಳಸಿ ಮಾತನಾಡ್ತಕ್ಕಂಥದ್ದು ಇದೇ. ನಮ್ಮ ಪಕ್ಕದ ಸೊರಬ ತಾಲೂಕಿನ ಪರಿಸ್ಥಿತಿ ಏನಿದೆ ಅಂತೇಳಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ.
ಅಭಿವೃದ್ಧಿ ವಿಚಾರದಲ್ಲಿ ಏನಾಗಿದೆ ಅಂತಿಲ್ಲ. ಆದ್ರೆ ನಮ್ಮ ತಾಲೂಕು ನಾವು ನೆನಪು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರ್ಬೇಕು. ಹಿಂದೆ ರಾಘಣ್ಣ ಅವರು ಸಂಸದರಾಗಿ ಈಗಲೂ ಕೂಡ ಯಾವ ರೀತಿ ಅಭಿವೃದ್ಧಿ ಹಣವನ್ನ ಕೊಟ್ಟಿದ್ದಾರೆ, ಯಡಿಯೂರಪ್ಪರು ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಶಾಸಕರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ, ಅದನ್ನ ಪದೇ 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 ನಾವು ನೆನಪು ಮಾಡ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಜನರಿಗೂ ಕೂಡ ಮರ್ತು ಹೋಗ್ತದೆ. ಹಿಂದೆ ನಮ್ಮ ಅರಗೊಳ್ಳಿ ಆಗಿತ್ತು, ನಮ್ಮ ತಾಲೂಕೆ ಆಗಿತ್ತು, ಎಲ್ಲವೂ ಕೂಡ ಮರ್ತು ಹೋಗ್ತದೆ. ಮುಂದೇನಾಗ್ಬೇಕು ಅದ್ರ ಬಗ್ಗೆನೆ ಹೆಚ್ಚು ಯೋಚನೆ ಮಾಡ್ತೀವಿ. ನಮ್ಮ ವಿರೋಧ ಪಕ್ಷ ಅದೇ ಅಪಪ್ರಚಾರಗಳನ್ನು ಮಾಡ್ತಾರೆ. ಆದ್ರೆ ಅದಕ್ಕೆ ಅವಕಾಶ ಕೊಡದೇನೆ ಮುಂದೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋ ನಿಮ್ಮ ಅಪೇಕ್ಷೆ ಇದೆ, ಅದನ್ನ ಮಾಡೋಣ ಬರೋದು. ಯಾಕಂದ್ರೆ ಶಾಸಕರಾಗಿ ನನ್ನ ಕರ್ತವ್ಯನೂ ಇದೆ. ಆದ್ರೆ ಅನುದಾನದ ಕೊರತೆ ಇರೋ ಕಾರಣ ನಾವು ಅದನ್ನ ಸ್ವಲ್ಪ ತಾಳ್ಮೆಯಿಂದ ನಾವು ಕಾಯಲೇಬೇಕಾಗ್ತದೆ. ಆದ್ರೆ ಶಾಸಕನಾಗಿ ನೀವೇನು ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಯಡಿಯೂರಪ್ಪನವ್ರ ಮಗ ಅಂತೇಳಿ ನೀವು ಆಶೀರ್ವಾದ ಮಾಡಿ ನನ್ನ ಶಾಸಕನಾಗಿ ಮಾಡಿದ್ದೀರಿ. ನೀವು ನನ್ನನ್ನು MLA ಆಗಿ ಮಾಡಿರೋ ಪರಿಣಾಮ ಏನಪ್ಪಾ ಅಂತೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನನ್ನನ್ನು ಗುರುತಿಸಿ ಇವತ್ತು ರಾಜ್ಯದಲ್ಲಿ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನ ಕೊಟ್ಟು ಪಕ್ಷವನ್ನು ಕೂಡ ಕಟ್ಟಬೇಕು ಅಂತೇಳಿ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕಿಗೆ ಹೋದ್ರು ಕೂಡ ಏನೇ ಕಾರ್ಯಕ್ರಮ ಆಗ್ಬೇಕು ಅಂತೇಳಿ ನಾವು ವಿಜಯಣ್ಣನ ಕರೆಸಿ ಅಂತೇಳಿ ಗಲಾಟೆ ಮಾಡ್ತಾರೆ. ಇಡೀ ವಾರ ಪೂರ್ತಿ ಪ್ರವಾಸ ನಡೀತಾ ಇರ್ತದೆ ನಂದು. ಅದ್ರ ಮಧ್ಯೆನೂ ಕೂಡ ನಾನು ಶಾಸಕನೇ ಹೊತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಇಷ್ಟೇನೆ ಹೇಳ್ತಕ್ಕಂಥದ್ದು ಆಗಿರ್ತಕ್ಕಂಥ ಒಳ್ಳೆ ಕೆಲಸದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಮಾಡಿ ಮುಂದೆ ಏನ್ ಕೆಲಸಗಳು ಆಗ್ಬೇಕು ಖಂಡಿತ ಅವಕಾಶ ಸಿಕ್ಕ ಖಂಡಿತ ಅದ್ರ ಬಗ್ಗೆ ಗಮನಿಸ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಇವತ್ತು ಉದ್ಘಾಟನೆಗೆ ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಪ್ರೀತಿಯಿಂದ ಡೊಳ್ಳು ಬಾರಿಸಿ ಪಟಾಕಿ ಸಿಡಿಸಿ ನಮ್ಮ ತಾಯಂದ್ರನಿಗೆ ಕುಂಕುಮ ಹಚ್ಚಿ ಇವತ್ತು ನಾನು ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ತಮ್ಮ ಕುಟುಂಬದ ಸದಸ್ಯರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತೇನೆ. ನಮಸ್ಕಾರ, ವಂದನೆಗಳು.